ನಮಸ್ತೆ. 14/7/2025 ಸೋಮವಾರ, ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತು ಚತುರ್ಥಿ ಅನ್ನುವ 4ನೇ ತಿಥಿ ನಡೀತಾ ಇದೆ. ರಾತ್ರಿ 11:59ವರೆಗೂ, ಅಂದರೆ ಹೆಚ್ಚು ಕಮ್ಮಿ ರಾತ್ರಿ 12 ಗಂಟೆವರೆಗೂ. ಆಮೇಲೆ ಬರೋದು ಪಂಚಮಿ ಅಂದರೆ 5ನೇ ತಿಥಿ. ಇವತ್ತಿನ ನಕ್ಷತ್ರ ಧನಿಷ್ಠ. ಬೆಳಿಗ್ಗೆ 6:48 ಇರುತ್ತದೆ. ಇವತ್ತಿನ ಯೋಗ ಏನು ಅಂತಂದರೆ ಕಲ್ಯಾಣ ಯೋಗ ಅಂತ ಶುಭವಾಗಿದೆ. ಇದು ಬೆಳಗ್ಗೆ 6:49ವರೆಗೂ. ಆ ನಂತರವೂ ಶುಭವಾಗಿ ಅಮೃತ ಲಾಭವೆಲ್ಲ ಕೂಡಿ ಬರೋದರಿಂದ ಶುಭ ದಿನವಾಗಿದೆ ಇವತ್ತು. ಆದರೂ ಕರಗುವ ಚಂದ್ರ, ಎರಡನೇದಾಗಿ ತಿಂಗಳು ಅಂದರೆ ಆಷಾಢ, ಇದು ಇಲ್ಲಿ ಕರಗೋಗುತ್ತಾ ಇರುತ್ತದೆ ಇನ್ನು ಸ್ವಲ್ಪ. ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತದೆ, ನೋಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳಿಗೂ ಬರೋಣ. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳು. ಇವತ್ತಿನ ದಿನ ಪೂರ್ತಿ ಕುಂಭರಾಶಿ ಇದೆ. 6:1 6:49ವರೆಗೂ. ಇದು ಧನಿಷ್ಠ ನಕ್ಷತ್ರದ 4ನೇ ಪಾದ ಅಂದರೆ ಕೊನೆಯ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ 12:45 ಮಧ್ಯಾಹ್ನದವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. 12:45 ಮೇಲೆ ಸಂಜೆ 6:40ವರೆಗೂ ಶತಭಿಷ ನಕ್ಷತ್ರದ ನೆಕ್ಸ್ಟ್ ಪಾದ ಅಂದರೆ 2ನೇ ಪಾದವಿದೆ. ಆನಂತರ 3ನೇ ಪಾದ ಅಂದರೆ ರಾತ್ರಿ 12:33ವರೆಗೂ. 12:33 ಮೇಲೆ ಶತಭಿಷ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಈ ನಕ್ಷತ್ರವಿದೆ. ಅಂದರೆ 15ನೇ ತಾರೀಕು ಬೆಳಗ್ಗೆ 6:26:09 ಶತಭಿಷ, ಆಮೇಲೆ ಪೂರ್ವಭಾದ್ರ. ಆದರೆ ನಾಳೆಯ ದಿನ ಪೂರ್ತಿ ಅಂದರೆ ಮಂಗಳವಾರ ಪೂರ್ತಿ ಅಶುಭ ದಿನವಾಗಿ ಮರಣಯೋಗವು ಕೆಟ್ಟೋದನ್ನು ಕೂಡಿ ಬರೋದರಿಂದ ನಾಳೆ ಏನೇ ಪಂಚಮಿಯಾದರೂ ಕೂಡ ಅಶುಭವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಇಲ್ಲಾಂದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತಿನ ವಿಷಯಕ್ಕೆ ಮತ್ತೆ ಬರ್ತೀವಿ. ಇಷ್ಟೆಲ್ಲ ನೋಡಿದ್ರೂ ಕೂಡ ಇದರಲ್ಲಿ ಶುಭ ಸಮಯಗಳು ಅಂತ ನಾವು 100% ಶುಭ ಸಮಯ, ಅಶುಭ ಸಮಯ ಕೂಡ 100% ಅಶುಭ ಸಮಯ ಅಂತ ನೋಡ್ತೀವಿ. ದಿನ ಚೆನ್ನಾಗಿದ್ದರೂ ತಿಂಗಳು ಸರಿ ಇಲ್ಲ. ಆದರೂ ಎಮರ್ಜೆನ್ಸಿ ಕಾರ್ಯಗಳಿಗೆ ಶುಭ ಸಮಯವನ್ನು ಫಸ್ಟ್ ನೋಡೋಣ. ಬೆಳಿಗ್ಗೆ 6:01 7:35, 9:15 10:47 ಇದೆಲ್ಲ ಶುಭ ಸಮಯ. ಅದೇ ಥರ ಮಧ್ಯಾಹ್ನ 12:28 PM 12:49, ಮಧ್ಯಾಹ್ನ 1:44 1:52, ಮಧ್ಯಾಹ್ನ 3:30 ಸಂಜೆ 6:51, ರಾತ್ರಿ 8:49 ರಾತ್ರಿ 12:24, ಅದೇ ಥರ ರಾತ್ರಿ 1:52 ಮೇಲೆ ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಇದು 100%. ನೆಕ್ಸ್ಟ್ 100% ಅಶುಭ ಸಮಯವಾಗಿದೆ. ಅಂದರೆ 7:37 9:13 ರಾಹು ಕಾಲ, 10:49 12:26 ಯಮಕಂಡ ಕಾಲ, 12:51 1:42 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 1:54 ಮೇಲೆ 3:28 ನಕ್ಷತ್ರ ವಿಷಗಡ್ಡಿಕಾ ಕಾಲ, ಆನಂತರ 6:53 ಮೇಲೆ ಸಂಜೆಯ ಮೇಲೆ ರಾತ್ರಿ 8:47 ಮೃತ್ಯು, ರಾತ್ರಿ 12:26 ರಾತ್ರಿ 1:50 ವಿಷಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ಈ ಸಮಯವನ್ನು ಸರಿಯಾಗಿ ನೋಡಿ. ಅಪಾಯಕಾರಿ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಯತ್ನ ಮಾಡೋದು ಬೇಡ. ಆಷಾಢ ತಿಂಗಳಲ್ಲಿ ಮುಹೂರ್ತ ಕಾರ್ಯಗಳು ಯಾರೂ ಮಾಡೋದಿಲ್ಲ. ಆದರೂ ಕೆಲವು ಬಂಡವಾಳ ಹಾಕಿ ಮಾಡುವಂಥದ್ದು ಅಂಥದ್ದು ಇಂಥದ್ದು ಆದರೂ ಕೂಡ ಬೇಡ. ಆದರೆ ಆಸ್ಪತ್ರೆ ಕಾರ್ಯಗಳು ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವವರು, ಸರ್ಕಾರ ಆರ್ಡರ್, ಕೋರ್ಟ್ ಆರ್ಡರ್ ಇಂಥದನ್ನು ನೀವು ಖಂಡಿತವಾಗಿ ಒಬೈ ಮಾಡಬೇಕು. ಅದಕ್ಕೆ ಶುಭ ಸಮಯಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿ ಇವತ್ತೆಲ್ಲ ನೋಡಿದ್ವಿ. ಇದರಲ್ಲಿ ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡಿದ್ರೆ ಖಂಡಿತವಾಗಿಯೂ ಅಂದರೆ ಬೆಳಗ್ಗೆ 6:45 ಮೇಲೆ ತಗೊಳ್ಳಿ, ಅಂದರೆ 7 ಗಂಟೆ ಮೇಲೆ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿದೆ, ಶುಭಕರವಾಗಿದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಇದರಲ್ಲೂ ಕೂಡ ಅನುಕೂಲವಾಗಿ ಸ್ವಲ್ಪ ಇದ್ದರೂ ಕೂಡ ಪೂರ್ತಿ ಅನುಕೂಲವಿಲ್ಲ, ನೋಡಿಕೊಂಡು ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ಶುಭ ದಿನವಾಗಿದೆ. ಕೃತಿಕಾ ನಕ್ಷತ್ರ ವೃಷಭರಾಶಿ, ಖಂಡಿತವಾಗಿ ಆರೋಗ್ಯ, ಕೆಲಸ ಕಾರ್ಯಗಳಲ್ಲಿ ಕಸುಬಲ್ಲಿ ಅಭಿವೃದ್ಧಿ ಇಂಥದ್ದೆಲ್ಲ ಉಂಟು. ರೋಹಿಣಿ ನಕ್ಷತ್ರ ವೃಷಭರಾಶಿ,
ಇದರಲ್ಲಿ ವಿಶೇಷವಾಗಿ ವಿಪತ್ತು ಉಂಟಾಗುತ್ತದೆ, ಎಚ್ಚರವಾಗಿರಬೇಕಾಗ್ತದೆ. ಕೆಲಸ ಕಾರ್ಯದಲ್ಲಿ ಏನೋ ತೊಂದರೆ ಇಲ್ಲ, ಆದರೂ ಗಾಡಿಯಲ್ಲಿ ಹೋಗೋವರು ಎಚ್ಚರವಾಗಿರಿ. ಅಡಿಗೆ ಮಾಡುವವರು ಕೂಡ ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ 7 ಗಂಟೆ ಮೇಲೆ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ ಕೂಡಿ ಬಂದಿದೆ. ನಂತರ ನಾವು ನೋಡುವಂಥದ್ದು ಇನ್ನೊಂದು ನಕ್ಷತ್ರ, ಅದರಲ್ಲೂ ವಿಶೇಷವಾಗಿ ನಾವು ನೋಡುವ ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ, ಅದರಲ್ಲಿ 4 ಪಾದಗಳು ಒಂದೇ ರಾಶಿಯಲ್ಲಿದೆ. ಅದೇ ಮೃಗಶೀರ್ಷ ನಕ್ಷತ್ರದಲ್ಲಿ 1 ಮತ್ತು 2ನೇ ಪಾದ ವೃಷಭ ರಾಶಿಯಲ್ಲಿ ಸಂಪತ್ತು, ಉದ್ಯೋಗ, ಅಭಿವೃದ್ಧಿ ಅಂತಂತೀವಿ. ಅದೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆಗಿದ್ದರೆ ಸಂಪತ್ತು, ಸ್ವಲ್ಪ ಕಾರ್ಯತಡೆಗಳು ಉಂಟು. ಕಾರ್ಯತಡೆಗಳಿಲ್ಲದೆ ವಿಘ್ನ ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಜನ್ಮತಾರೆ, ಕಾರ್ಯತಡೆ, ಹಂಗಾಗಿ ಶುಭದನವಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಪರಮ ಮೈತ್ರಿ ಧಾರೆಯಾಗಿದೆ, ಆದ್ದರಿಂದ ಅನುಕೂಲದ ದಿನವಿದು, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ಖಂಡಿತವಾಗಿ ಶುಭಕರವಾಗಿದೆ. ಆದರೆ ಆರೋಗ್ಯ ಕೆಟ್ಟಿರೋರು ಸ್ವಲ್ಪ ಔಷಧಿಗಳನ್ನು ಸರಿಯಾಗಿ ತಗೋಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಮಿತ್ರಧಾರೆ ಇದೆ, ಆದ್ದರಿಂದ ಮಿತ್ರರಿಂದ ಅಭಿವೃದ್ಧಿ, ಖಂಡಿತವಾಗಿ ಅವರ ಸಪೋರ್ಟ್ ಇಂಥದ್ದೆಲ್ಲ ಉಂಟು. ನೆಕ್ಸ್ಟ್ ನಾವು ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ. ಇದರಲ್ಲಿ ಇವತ್ತಿನ ವಿಶೇಷವಾಗಿ ಟೆನ್ಷನ್, ರೋಗವೃದ್ಧಿ ಎಲ್ಲ ಇದೆ, ಆದ್ದರಿಂದ ಆರಾಮ ಇರಿ, ಟೆನ್ಷನ್ ತಗೋಬೇಡಿ, ಸೋಲನ್ನು ಅನುಭವಿಸಬೇಡಿ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಅನುಕೂಲವಿದೆ, ಸುಖವೂ ಇದೆ, ಶುಭದಿನವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಇವತ್ತಿನ ದಿನ ಪ್ರಕಾರ ಪ್ರತ್ಯೇಕ್ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನವಿದು. ನಮಗೆ ಅನುಕೂಲವಾಗಿ ಮಾಡಿಕೊಳ್ಳಿ. ದಯೆ ನಡ್ಕೊಳ್ಳುವ ರೀತಿ ಈ ರೀತಿಯಾಗಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಸುಖ ಅಭಿವೃದ್ಧಿಯು ಕೂಡ ಕೂಡಿ ಬರುತ್ತದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಕೆಲವು ತೊಂದರೆಗಳಿಂದ ನೀವು ದೂರವಾಗಬಹುದು. ಇದನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಆರೋಗ್ಯ ಉಂಟು, ಶತ್ರು ನಾಶವೂ ಉಂಟು, ಹಂಗಾಗಿ ಶುಭದಿನವಾಗಿದೆ ನಿಮಗೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ಬರೀ ಏಟು ಗಾಯಗಳು ಮಾತ್ರವಲ್ಲದೆ ಕೆಲವು ಕಾರ್ಯಗಳಲ್ಲಿ ಸೋಲು ಉಂಟಾಗುತ್ತದೆ, ತಯಾರಾಗಿರಬೇಕು, ಅಂದರೆ ಅದನ್ನು ದೂರ ಮಾಡೋಕ್ಕೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಹಣಕಾಸಿನ ಅಭಿವೃದ್ಧಿಗಾಗಿ ಪ್ಲಾನ್ ಮಾಡ್ಬೋದು, ಶತ್ರು ಕಾಟವೂ ಇಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಸಂಪತ್ತಿದೆ ಮತ್ತು ಕಾರ್ಯ ವಿಘ್ನಗಳು ಕೂಡ ಕೂಡಿ ಬರುತ್ತದೆ. ಆದ್ದರಿಂದ ಕಾರ್ಯ ವಿಘ್ನಕ್ಕಾಗಿ ವಿನಾಯಕನ ಪೂಜೆ ಮಾಡಿಕೊಳ್ಳಿ, ದೋಷ ಪರಿಹಾರವಾಗಿ. ಆದರೆ ಹಣಕಾಸಿನ ಪ್ಲಾನು, ವರಮಾನ ಇದಕ್ಕೆಲ್ಲ ತೊಂದರೆ ಇಲ್ಲ, ಇದಕ್ಕೆ ತಿಂಗಳು ಕೂಡ ಬೇಕಾಗಿಲ್ಲ, ಆದರೆ ಇನ್ವೆಸ್ಟ್ ಮಾಡಬಾರದು ಅಷ್ಟೇ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಸ್ವಲ್ಪ ಕಾರ್ಯ ವಿಘ್ನಗಳು ಕೂಡ ಇದೆ, ಗಮನ ತಗೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ. ಪರರಿಂದ, ಗುರುಗಳ ಆಶೀರ್ವಾದದಿಂದ ಖಂಡಿತವಾಗಿ ಕೆಲವು ದೋಷಗಳನ್ನು ದೂರ ಮಾಡ್ಕೋಬೋದು. ಗುರು ನಿಂದನೆ ಖಂಡಿತವೂ ಒಳ್ಳೆಯದಲ್ಲ. ಗುರು ಶಾಪ ಕೊಟ್ಟರೆ ಅದು ಲೈಫ್ ಪೂರ್ತಿ ಇರುತ್ತದೆ, ಇನ್ನೊಂದು ಜನ್ಮಕ್ಕೂ ಅದು ಇರುತ್ತದೆ. ಕರ್ಣ ಮಹಾರಾಜನ ಅವನ ದಾನ ಧರ್ಮಗಳು ದೊಡ್ಡದಾಗಿದ್ದರೂ ಕೂಡ ಆ ಋಷಿಗಳ ಶಾಪವೇ ಅವನ್ನ ಯುದ್ಧ ರಣರಂಗದಲ್ಲಿ ಬೀಳಿಸಿತು, ನಮಗೆ ತಿಳಿದಿರುವಂಥ ವಿಷಯಗಳೇ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರತಾರೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು. ನಂತರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಮಿತ್ರಧಾರೆ, ಆದರೂ ರೋಗ ಭಯ ಉಂಟು, ಗಮನ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ರೋಗ ಭಯವೆಲ್ಲ ಉಂಟು, ದೇವರಲ್ಲಿ ಪ್ರಾರ್ಥನೆ ಇರಲಿ, ಶಾಂತವಾಗಿರಿ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವು ಲಾಭವೂ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆದರೂ 6:49 ಬೇಕಾದರೆ ಚೆನ್ನಾಗಿದೆ, ಆ ನಂತರ ಯೋಚನೆ ಮಾಡುವಂಥ ದಿನವಿದು, ಆ ಥರ ಪಡಬೇಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಆರೋಗ್ಯವು ಲಾಭವೂ ಉಂಟಾಗುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಆರೋಗ್ಯವಿದೆ, ಆದರೂ ಧನಹಾನಿಯೂ ಇದೆ, ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿ ಗಮನ ಕೊಡಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, 6:49 ಚೆನ್ನಾಗಿದೆ, ಆ ನಂತರ ಬೀಳದೆ
ಜಾರದೆ ತೊಂದರೆ ಆಗದೆ ನೀವೇ ನೋಡ್ಕೋಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಇದು 6:49ವರೆಗೂ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ, ಆದರೂ ಆಮೇಲೆ ಸ್ವಲ್ಪ ಸುಖಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು, ಅಂದರೆ ಹಣಕಾಸಿನ ಅಭಿವೃದ್ಧಿ ಉಂಟು. ಆರೋಗ್ಯದ ಕೂಡ ಚೇತರಿಸಿಕೊಳ್ತೀರಾ. ಈ ರೀತಿ ಇವತ್ತಿನ ದಿನವೂ ಇದೆ. ನಂತರ ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿಯೂ ಜನ್ಮತಾರೆಯಾಗಿರೋದರಿಂದ ಯಾರಿಗಾದರೂ ನಿಮ್ಮಿಂದ ಆಗುವಷ್ಟು ದಯೆ ತೋರಿಸಿ ಧರ್ಮ ಮಾಡಿ, ಇದು ನಿಮ್ಮನ್ನು ಕಾಪಾಡುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಇವತ್ತಿನ ದಿನಪೂರ್ತಿ ಅಭಿವೃದ್ಧಿಯಾಗುತ್ತದೆ. 7 ಗಂಟೆಯ ಮೇಲೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಅದೇ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ 4ನೇ ಪಾದ, ಅದೇ ರೀತಿಯಲ್ಲಿ ಇರುತ್ತೆ, ಆದರೂ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತದೆ. ನೋಡಿ ನಿಮ್ಮ ಖರ್ಚನ್ನು ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಇದೆ, ವ್ಯಯವೂ ಕೂಡಿ ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಶುಭವಾಗಿಲ್ಲ, ಟೆನ್ಷನ್ ಇದೆ, ವ್ಯಯಗಳು ಉಂಟಾಗುತ್ತದೆ. ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.